ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024 ಮುಂದಿನ ಪ್ರಶಸ್ತಿ. ಸಿನಿಮಾ ಅಂತಂದ್ರೆ ಎಲ್ಲ ವರ್ಗದಲ್ಲೂ ಒಂದೊಂದು ಅಭಿಮಾನಿಗಳು ಅಂತಿರ್ತಾರೆ. ಆದರೆ ಯಂಗ್ಸ್ಟರ್ಸ್ಗಳಿಗೆ ಐಕಾನ್ ಆಗೋದು ಅಂದ್ರೆ ತುಂಬಾನೇ ಕಷ್ಟ. ಸೊ ಈಗ ಅಂಥ ಒಬ್ಬ ಯೂತ್ ಐಕಾನ್ ಅನ್ನ ಸೆಲೆಬ್ರೇಟ್ ಮಾಡುವಂತಹ ಸಮಯ. ಈಗ ಮುಂದಿನ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಚಿತ್ತಾರ ಯೂತ್ ಐಕಾನ್ 2024. ಈ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ ಯಂಗ್ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಅವರು, ಜೊತೆಗೆ ಟೈಟಲ್ ಸ್ಪಾನ್ಸರ್ ಆದಂತಹ QTM ನ ಡೈರೆಕ್ಟರ್ ನೀಲಕಂಠಪ್ಪ ಹಾಗೂ MD ಆದಂತಹ ಶಶಿಧರ್ ಬಿಳೇಕಲ್ ಅವರು. ಚಿತ್ತಾರ ಯೂತ್ ಐಕಾನ್ ಯಾರಿಗೆ ಹೋಗ್ತಾ ಇದೆ ಈ ಒಂದು ಪ್ರಶಸ್ತಿ? ಇದರ ಬಗ್ಗೆ ಒಂದು AV ಇದೆ, AV ನೋಡೋಣ. AV ಪ್ಲೀಸ್. ಚಿತ್ತಾರ ಯೂತ್ ಐಕನ್. ಬಂದೋಬಸ್ತ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೊನೆಗೆ ಸಿಂಹಾಸನ ಇರೋದ್ ನಾವೇ. ನಿರಂತರ ಶ್ರಮ, ಅವಿರತ ಪ್ರಯತ್ನದಿಂದ ಸೋಲನ್ನು ಮೀರಿ ಗೆಲುವನ್ನು ದಕ್ಕಿಸಿಕೊಂಡ ಬಹುಮುಖ ಪ್ರತಿಭೆ ಡಾಲಿ ಧನಂಜಯ್. ಅರಸೀಕೆರೆಯಿಂದ ಬಣ್ಣದ ಬದುಕು ಅರಸಿ ಬಂದ ಸಾಫ್ಟ್ವೇರ್ ಇಂಜಿನಿಯರ್, ಡೈರೆಕ್ಟರ್ ಸ್ಪೆಷಲ್ ಮೂಲಕ ಸ್ಯಾಂಡಲ್ವುಡ್ಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟರು. ತಾವೊಬ್ಬ ಡೈರೆಕ್ಟರ್ಸ್ ಆರ್ಟಿಸ್ಟ್ ಎಂಬುದನ್ನು ಸಾಬೀತುಪಡಿಸಿದ್ರು. ನಂತರ ರಾಟೆ, ಬಾಕ್ಸರ್, ಬದ್ಮಾಶ್, ಜೆಸ್ಸಿ, 2ನೇ ಸಲ, ಅಲ್ಲಮ ಚಿತ್ರಗಳಲ್ಲಿ ಅಭಿನಯಿಸಿದರು. ಟಗರು ಚಿತ್ರ ಧನಂಜಯ ಅವರಿಗೆ ಚಿತ್ರ ಬದುಕಿನ ಖದರ್ ಬದಲಿಸಿತು. ವಿಲನ್ ಆದ ಮೇಲೆ ನಿಜವಾದ ಹೀರೋಗಿರಿ ಒಲಿಯಿತು. ನಾಯಕನ ಪಾತ್ರಕ್ಕೆ ಮಾತ್ರ ಸೀಮಿತವಾಗಲಾರೆ ಎಂದು ನಿರ್ಧರಿಸಿದ ಮೇಲೆ ಬಯಲು ಸೀಮೆಯಿಂದ ರಾಯಲ್ ಸೀಮೆ ತನಕ ಅಭಿಮಾನಿ ಪಡೆ ಹುಟ್ಟಿಕೊಂಡಿತು. ಯಜಮಾನ, ಪಾಪ್ಕಾರ್ನ್ ಮಂಕಿ ಟೈಗರ್, ರತ್ನನ್ ಪ್ರಪಂಚ, ಪೊಗರು, ಬಡವ ರಾಸ್ಕಲ್, ಸಲಗ, ಯುವರತ್ನ, ಮಾನ್ಸೂನ್ ರಾಗ, ಬೈರಾಗಿ, ಗುರುದೇವ್ ಹೊಯ್ಸಳ ಸೇರಿದಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ಮಿಂಚಿದರು. ತೆಲುಗು ಚಿತ್ರ ಪುಷ್ಪದಲ್ಲಿ ಅಲ್ಲು ಅರ್ಜುನ್ಗೆ ಸರಿಸಮನಾಗಿ ನಟಿಸಿದ ಹೆಗ್ಗಳಿಕೆ ಇವರದು. ಈಗ ಧನಂಜಯ್ ಅವರು ಪ್ಯಾನ್ ಇಂಡಿಯಾ ನಟ, ಹವ್ಯಾಸಿ ಚಿತ್ರ ಸಾಹಿತಿ ಮತ್ತು ಯಶಸ್ವಿ ನಿರ್ಮಾಪಕ. ಅತ್ಯಲ್ಪ ಅವಧಿಯಲ್ಲಿ ಬಹಳಷ್ಟು ಸಾಧಿಸಿದ್ದಾರೆ. ಯುವ ನಿರ್ದೇಶಕರಲ್ಲಿ ಹೊಸ ಭರವಸೆ ಮೂಡಿಸಿದ್ದಾರೆ. ಬಹುಮುಖ ಪ್ರತಿಭೆಯ ಧನಂಜಯ್ ಅವರ ಸಾಧನೆಯನ್ನು ಗುರುತಿಸಿ ಚಿತ್ತಾರವು ಚಿತ್ತಾರ ಯೂತ್ ಐಕನ್ 2024 ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಬರಬೇಕು ಡಾಲಿ ಧನಂಜಯ್ ಅವರು. ಚಿತ್ತಾರ 2024 ಯೂತ್ ಐಕನ್ ಪ್ರಶಸ್ತಿ ಹೋಗ್ತಾ ಇದೆ ಡಾಲಿ ಧನಂಜಯ್ ಅವರಿಗೆ. ಬನ್ನಿ ಜೋರಾದ ಚಪ್ಪಾಳೆ. ಎಸ್, ಕಂಗ್ರ್ಯಾಚುಲೇಷನ್ಸ್. ಬಹುಶಃ ಪ್ರಶಸ್ತಿಗಳನ್ನ ಇಸ್ಕೊಂಡು ರೂಢಿ ಆಗಿದೆಯಾ ಅಂತ ಇದೆಲ್ಲ ಅಂದರೆ ತುಂಬ ಪ್ರಶಸ್ತಿಗಳು ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಚಿತ್ತಾರ ಅವಾರ್ಡ್ಸ್ಗೆ. ಪ್ರತಿ ಸರಿನೂ ಒಂದೇನೋ ಒಂದು ನಂಬಿಕೆ ಇಟ್ಕೊಂಡು ಪ್ರತಿ ಸರಿ ಕನಸು ಕಟ್ಕೊಂಡು ಅದ್ರ ಕಡೆ ಕೆಲಸ ಮಾಡ್ತಾ ಇರ್ತೀವಿ. ಸೊ ಅದನ್ನು ಜನ ಕೈ ಹಿಡಿದಾಗ ಅದೊಂದು ಖುಷಿ, ಆದರೆ ಪ್ರಶಸ್ತಿಗಳು ಸಿಕ್ಕಾಗ ಅದು ಇನ್ನೊಂದು ಖುಷಿ. ಸೊ ಇವತ್ತು ನಟನಾಗಿ ಬೇರೆ, ನಿರ್ಮಾಪಕನಾಗಿ ಬೇರೆ ಎಲ್ಲ ಥರ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂದರೆ ಅದಕ್ಕೆ ಕನ್ನಡಿಗರು ಎಲ್ಲ ಥರದ ಪಾತ್ರಗಳಲ್ಲಿ ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲದು ಅವ್ರಿಗೆ ಸಲ್ಲಬೇಕು. ಅಂದರೆ ಒಬ್ಬ ನಾಯಕ ನಟ ಯೂತ್ಗಳಿಗೆ ಐಕನ್ ಆಗೋದು ಅಥವಾ ರೋಲ್ ಮಾಡೆಲ್ ಆಗೋದು ಇದು ಸಾಮಾನ್ಯವಾದ ವಿಚಾರನೇ ಅಲ್ಲ. ಸೊ ಇವತ್ತು ಸ್ಪೆಷಲ್ ಆಗಿ ಈ ಪ್ರಶಸ್ತಿ ನಿಮ್ಮ ಕೈಲಿದೆ, ಯೂತ್ ಐಕನ್ ಅನ್ನೋದು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಥ್ಯಾಂಕ್ ಯು. ಅದು ತುಂಬ ದೊಡ್ಡ ಜವಾಬ್ದಾರಿ. ಜವಾಬ್ದಾರಿ ಜಾಸ್ತಿ ಆದಷ್ಟು ಭಯ ಜಾಸ್ತಿ, ಭಯ ಜಾಸ್ತಿ ಆದಷ್ಟು ಭಕ್ತಿ ಜಾಸ್ತಿ. ಸೊ ತುಂಬ ದೊಡ್ಡ ಜವಾಬ್ದಾರಿ ಇದು ಯೂತ್ ಐಕಾನ್ ಅಂತ ಹೇಳಿ ನೀವು ಕೊಟ್ಟಿರೋದು.
ಅದನ್ನು ಉಳಿಸ್ಕೊಳ್ಳೋ ಕಡೆ, ನಂಬಿಕೆ ಉಳಿಸ್ಕೊಳ್ಳೋ ಕಡೆ, ಅವರನ್ನು ಇನ್ನೂ ಜಾಸ್ತಿ ಇನ್ಸ್ಪೈರ್ ಮಾಡೋ ಕಡೆ ಖಂಡಿತ ನಾನು ಇನ್ನೂ ಜಾಸ್ತಿ ಕೆಲಸ ಮಾಡ್ತೀನಿ. ಡಾಲಿ ಧನಂಜಯ ಅವರು ಯೂತ್ ಐಕಾನ್ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಇನ್ನಷ್ಟು ಚಿತ್ರಗಳಿಗೆ ಡಾಲಿ ಅವರು ತಮ್ಮ ಸೇವೆನ ಸಲ್ಲಿಸ್ತಾನೇ ಇರಲಿ ಅಂತ ನಮ್ಮ ಹಾರೈಕೆ. ಸೊ ಎಲ್ಲ ನಿಮ್ಮ ಮುಂದಿನ ಸಿನಿಮಾಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.